ಏನಪ್ಪ ಅಳಿಯ, ಮಾಡಿದ ಮರ್ಡರ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ರಿ. ನೋಡಿದ ಸೆಕ್ಯೂರಿಟಿನ ಕೂಡ ಸಾಯಿಸ್ಬಿಟ್ರಿ. ಅವನ್ ಹೆಂಡ್ತಿನ ಕೂಡ ಮುಗಿಸ್ಬಿಟ್ರಿ. ಬ್ಯಾಂಕ್ ಮ್ಯಾನೇಜರ್ನು ಮ್ಯಾನೇಜ್ ಮಾಡಿದ್ರಿ. ಆದರೆ ಒಬ್ಬನ್ ಮಾತ್ರ ಬಿಟ್ಬಿಟ್ಟಿದ್ದೀರಾ. ಇಲ್ಲ ಅಂಕಲ್, ಅದೇ ದಿನ ಎದುರುಗಡೆ ATM ಅಲ್ಲಿ ಒಬ್ಬನು ಕ್ಯಾಶ್ ಡ್ರಾ ಮಾಡಕ್ ಹೋದಾಗ ಕೋಟಾ ನೋಟ್ ಬಂದಿದ್ದ. ಅದಾದ್ಮೇಲೆ ಅದು ದೊಡ್ಡ ಕೇಸ್ ಆಗಿದೆ. ಅವನ ಕೇಸಿಂದ ಹೊರಗಡೆ ಬರೋದಕ್ಕೆ CCTV ಫುಟೇಜ್ ಹುಡುಕ್ತಾ ಇದ್ದಾನೆ. ಮುಖ್ಯವಾದ ವಿಷಯನೇ ಮರ್ತು ಬಿಟ್ರಿ, ಬೇರೆದ್ನೆಲ್ಲ ಕೆದಕ್ತಿದ್ದೀರಾ. ಇಲ್ಲ ಅಂಕಲ್, 2 ಸಲ ಅವನ ಮೇಲೆ ಅಟ್ಯಾಕ್ ಮಾಡಿಸಿದೀವಿ. ಭಯ ಪಡ್ಕೊಂಡು ಸುಮ್ಮನೆ ಇರ್ತಾನೆ ಅನ್ಕೊಂಡೆ. ಈ ಕೇಸ್ ನೋಡ್ತಿರೋರು ಯಾರು? ಗಜ್ಜಿಪುಲಿ SI ಕರೀಂ ಅಂಕಲ್. ಅವನ್ ಕರೀಂ. ಸಲಾಂ ಸಾಬ್. ಏನಯ್ಯ ಕರೀಮು, ಇಷ್ಟು ಚಿಕ್ಕ ಕೇಸ್ನ ದೊಡ್ಡದು ಮಾಡಿದೀಯ. ಅವನಿಗೆ ಬಂದು ತಲೆ ಮೇಲೆ ಕೂತಿದ್ದಾನೆ. ಬುದ್ಧಿ ಬೇಡವಾ ನಿನಗೆ? ಸರ್, ಅದು ಅದೇ ದಿನ ಒಂದು ಡ್ರಗ್ ಕೇಸ್ ಆಚೆ ಬಂತು ಸರ್. ಅದರಲ್ಲಿ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ರು ಸರ್. ನಮ್ಮ DGP ಅವ್ರ ಮಗ ಕೂಡ ಸರ್. ನಮ್ಮ ಪಾರ್ಟಿಯವರೆಲ್ಲ ಇದ್ದಾರೆ ಸರ್. ಹಾಗಂತ ಆ ವಿಷಯನ ಕವರ್ ಮಾಡಕ್ ಹೋಗಿ ಈ ವಿಷಯ ದೊಡ್ಡದು ಮಾಡಿದೀಯ. ಇವಾಗೇನೋ ಅವನ ತಲೆ ಮೇಲೆ ಕೂತಿದ್ದಾನೆ. ಮಾಫ್ ಕರ್ದೋ ಸಾಬ್. ಅವನು ಹೇಗಿರ್ತಾನೆ? ಸರಿ ಬಿಡು, ನೀನು ಹೋಗು. ಅಜಯ್ನ ನಾನು ಇಷ್ಟು ನಂಬಿದ್ದೆ ತಾತ. ಜೊತೆಲಿ ಎತ್ಕೊಂಡು ನನಗೆ ಗುಂಡಿ ತೊಡಿದಾನೆ. ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ಅವನ್ನೇ ಎತ್ಬಿಟ್ಟೆ ನಾನು. ಇದನ್ನೇ ಕವರ್ ಮಾಡೋದೀಗ ಗೊತ್ತಾಗ್ತಿಲ್ಲ. ನೋಡಮ್ಮ, ಬಲವಾದವ್ರದ್ದು ತಪ್ಪಿದ್ರೆ ಅದು ಅವನಿಗಿಂತಲೂ ಬಲವಾಗಿರಬೇಕು. ಅದೇ ಬಲಹೀನತನ ಒಪ್ಕೊಂಡ್ರೆ ಅದು ಅವನಿಗಿಂತಲೂ ಭಾರವಾಗಿರುತ್ತೆ. ಆದರೆ ಬಲಹೀನನ್ನ ಬಲವಂತನಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ನಡೆದಿದ್ದು ಬಿಟ್ಟು ಒಂದು ವಿಷಯ ಹೇಳ್ತೀನಿ. ಬೇಟೆ ಒಬ್ಬರದಾಗಬಾರ್ದು, ಸಾಮೂಹಿಕವಾಗಿ ಮಾಡಬೇಕು. ಹೇಳಿದ್ದು ಅರ್ಥ ಇತ್ತಾನೆ? ಎಲ್ಲ ಗೊತ್ತಿದ್ರು ಪೊಲೀಸ್ ಹತ್ರ ಯಾಕೆ ಹೋಗಿಲ್ಲ? ನನ್ನ ಪ್ರಾಣನೇ ಹೋಯ್ತು. ಮಿಕ್ಕಿರೋದು ನನಗವನು, ಅವನಿಗೆ ನಾನು. ಚೆನ್ನಾಗಿ ಹೆದರ್ಸಿದ್ರು. ಎಲ್ರನ್ನು ಸಾಯಿಸ್ತೀನಿ ಅಂತ ಹೇಳಿದ್ರು. ನಾವು ಯಾವ ನಂಬರಿಂದ ಫೋನ್ ಮಾಡಿದ್ರು ಟ್ರೇಸ್ ಮಾಡೋ ಚಾನ್ಸಸ್ ಇದೆ. ಆದರೆ ನನಗೆ ಅರ್ಜೆಂಟಾಗಿ ಫೋನ್ ಮಾಡಬೇಕು. ನನ್ನ ಹಸ್ಬೆಂಡ್ ಮೊಬೈಲ್ ಇದೆ. ಹಲೋ ಕೀರ್ತಿ, ಸೇಫ್ ಆಗಿದ್ಯಾ? ಇಲ್ಲ ಕಣೋ ತಮ್ಮ, ನೀನ್ ಹೀಗೆ ಹುಚ್ಚಾಗಿ ಆಡ್ತಿದ್ರೆ ನಿನ್ನ ಅಕ್ಕಪಕ್ಕ ಇರೋರು ಹೇಗ್ ಸೇಫ್ ಆಗಿರ್ತಾರೆ ಹೇಳು? ನನ್ನ ಮಾತು ಕೇಳು, ಅವ್ರಿಗೇನು ಮಾಡ್ಬೇಡ. ಮೇಲಿಂದ ಆರ್ಡರ್ ಬಂದ್ರೆ ಇವ್ರನ್ನ ಸಾಯಿಸಾಕ್ತೀನಿ ನಾನು. ಅದು ಹಾಗಲ್ಲ, ನನ್ನ ಮಾತು ಕೇಳು. ನೀನೇನೇ ಮಾತಾಡೋದಿದ್ರು ಕಾನ್ಫರೆನ್ಸ್ ಆಗ್ತೀನಿ, ಮೇಡಮ್ ಹತ್ರ ಮಾತಾಡೋ. ಏನೋ ಎಲ್ಲ ನೋಡ್ಬಿಟ್ಟಿದ್ದಾನ? ಎಲ್ಲ ಗೊತ್ತಾಗೋಗ್ಬಿಟ್ಟಿದ್ಯಾ? ಯಾವನ್ ನೋಡಿದೋ ನಾನು ಫೋನ್ ಕೊಡು. ಏನೋ ಗೋಪಾಲ್, ಅವನ್ ನೋಡಿದ್ರೆ ಅಮೂಲ್ ಬೇಬಿ ತರ ಇದ್ದಾನೆ. ದಾಡಿ ಬಂದ್ಬಿಟ್ಟಿದೆ. ನಿನಗೇನಾಯ್ತೋ? ಫ್ಯಾಮಿಲಿ ಜೊತೆಗಿದ್ರು ಆ ವಿಷಯ ಯಾಕೋ ಮರ್ತೋದಂಗಿದ್ಯಾ ನೀನು? ನಾನೇನಾದ್ರೂ ಬಂದ್ರೆ ಉದ್ದು ದೊಡ್ಡ ಸೀಳಾಕ್ಬಿಡ್ತೀನಿ. ಆದ್ರೆ ನಿನ್ನ ಫ್ಯಾಮಿಲಿ ಪಾಪ ದುರಾದೃಷ್ಟವಂತರು. ನಿನ್ನ ದಾರುಣವಾಗಿ ಹತ್ಯೆ ಮಾಡಿ ಬಿಸಾಕ್ತೀನಿ. ನಿನಗೆ ಬದುಕಬೇಕು ಅನ್ನೋ ಆಸೆ ಇದ್ರೆ ಓಡ್ ಹೋಗು. ಆದ್ರೆ ನಿನಗೀಗ ನಿನ್ನ ಫ್ಯಾಮಿಲಿ ಬೇಕು ಅನ್ನೋದಾದ್ರೆ ನೀನ್ ಎಲ್ಲಿದ್ಯಾ ಅಂತ ನನಗೆ ಹೇಳು. ಮೇಡಮ್ ಪ್ಲೀಸ್ ಮೇಡಮ್, ನಮ್ಮ ಫ್ಯಾಮಿಲಿಗೆ ಏನು ಮಾಡಬೇಡಿ ಮೇಡಮ್. ನಿಮಗೆ ವಿಡಿಯೋ ಕೊಡ್ತೀನಿ ಮೇಡಮ್, ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ. ಬ್ರೋ 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 ನಮ್ಮ ಫ್ಯಾಮಿಲಿನ ಸಾಯಿಸ್ಬಿಡ್ತಾರೆ ಬ್ರೋ. ಚಿಕ್ಕ ಮಕ್ಕಳಿದ್ದಾರೆ ಬ್ರೋ. ಮತ್ತೆ ಇವ್ರೇನೋ? ಅದೆಲ್ಲ ನನಗೆ ಗೊತ್ತಿಲ್ಲ ಬ್ರೋ. ನನ್ನ ಫ್ಯಾಮಿಲಿನ ಕಾಪಾಡ್ಕೋಬೇಕು. ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ 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 ಪ್ಲೀಸ್ ಬ್ರೋ. ನನ್ನ ಮಾತು ಕೇಳು. ಬೇಡ ಬ್ರೋ ಪ್ಲೀಸ್ ಬ್ರೋ, ನನ್ನ ಮಾತು ಕೇಳು. ಬ್ರೋ ತಗೊಳ್ಳಿ, ಫೋನ್ ತಗೊಳ್ಳಿ.
ಫೋನ್ ಕೊಡು, ಫೋನ್ ಕೊಡು, ನಿನ್ನಮ್ಮ ಫೋನ್ ಕೊಡ ಇಲ್ಲಿ ಬಿಡಿದೆ. ಮೇಡಮ್, ಜುಬ್ಲಿ ಹಿಲ್ಸ್ ರೋಡ್ ನಂಬರ್ 36. ಬೇಗ ಬನ್ನಿ ಮೇಡಮ್. ಹಲೋ, ಏಯ್, ನನ್ಗೆ ಅರ್ಜೆಂಟಾಗಿ ಆಂಬ್ಯುಲೆನ್ಸ್ ಬೇಕು. ಓಕೆ. ಮೇಡಮ್, ಹೇಳಿದ ಅಡ್ರೆಸ್ಸಿಗೆ ಬಂದಿದ್ದೀವಿ. ಅವನ ಹತ್ರ ಫೋನ್ ಕಿತ್ಕೊಳ್ಳಿ. ಇವನ್ನೇನು ಮಾಡು ಅಂತೀರಾ? ಮೇಡಮ್ ಮೇಡಮ್, ನನ್ನ ಸಾಯಿಸಿದ್ರೆ ಪಾಸ್ವರ್ಡ್ ಸಿಗಲ್ಲ ಮೇಡಮ್, ಹೇಳ್ತಿದ್ದೀನಿ. ಮೇಡಮ್, ಫೋನ್ ಲಾಕ್ ಓಪನ್ ಮಾಡಿಸಿ ಅವನ ಇಟ್ಕೊಳ್ಳ. ಬೇಡ, ಆ ಫೋನ್ ಓಪನ್ ಮಾಡಬೇಡ. ಮೊದಲು ಆ ನನ್ನ ಮಗನ ಮುಗಿಸಿ ಭೋಪಾಲ್ ಫೋನ್ನ ನನಗೆ ಬಂದು ಕೊಡಿ. ಸರಿ ಮೇಡಮ್. ಅವನಿಲ್ಲಿ. ಸ್ವಾತಿ, ನನ್ನ ಹತ್ರ ಬನ್ನಿ. ಗ್ಲಾಸ್ ಓಪನ್ ಮಾಡ್ರ, ಗ್ಲಾಸ್ ಓಪನ್ ಮಾಡ್ರ. ಹೋಗ. ಮಮ್ಮಿ ಬಾ, ಮಮ್ಮಿ ಬಾ. ಬೇಗ ಬಾರ. ಅದ್ರೊಳಗಾಕ. ಏಯ್, ಅಷ್ಟಕ್ಕೂ ಏನ್ ನಡೀತಿದ್ಯೋ? ಎಲ್ರೂ ಸಾಯಿಸ್ತಾ ಇದ್ದಾರೆ, ಯಾರನ್ನೂ ಬಿಡ್ತಿಲ್ಲ. ಏಯ್, ನಾನು ಹೇಳಿದ ಕಡೆ ಹೋಗು. ಸರಿ ಅಣ್ಣ. ಹೋಗಿ ಹೋಗಿ. ಯೂಟರ್ನ್ ತಗೊಳ್ಳೋದು ಕೇಳು. ಯೂಟನ್ ಯೂಟನ್ ಯೂಟನ್. ಅವನ್ನ ಡೈವರ್ಟ್ ಮಾಡೋದು ಕೇಳು. ರೈಟ್ 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 ರೈಟ್. ಲೆಫ್ಟ್ ಲೆಫ್ಟ್ ಲೆಫ್ಟ್. ಲೆಫ್ಟಿಗೆ ಹೋಗೋ. ನಿಂಚು ನಿಂಚು ನಿಂಚು. ವಾಚ್. ಲೈ, ಲಾಕ್ ಓಪನ್ ಮಾಡು. ಓಪನ್ ಮಾಡು. ಸಾಯಿಸ್ರು. ಪ್ಲೀಸ್ ಸರ್. ಹೇ, ಸ್ಟಾಪ್ ಇಟ್. ಏನಾಯ್ತು? ಅಜಯ್, ಇದ್ರಲ್ಲಿ ಮೆಮರಿ ಕಾರ್ಡೇ ಇಲ್ಲ. ನಾಟಕ ಆಡ್ತಾ ಇದೆಯೇನೋ? ಸರ್ ಸರ್ ಸರ್, ನಿಜವಾಗ್ಲೂ ಅದರಲ್ಲೇ ಇತ್ತು ಸರ್, ನನ್ನ ನಂಬಿ ಸರ್. ಹೇಳು, ನನ್ನ ಮಗನ ಇಲ್ಲಾಂದ್ರೆ ಸಾಯಿಸ್ತೀನಿ. ಸಾಯಿಸಿ ಸರ್, ಸಾಯಿಸಿ. ಒಂದೇ ಸಲ ಸತ್ತೋಗ್ತೀನಿ. ನಿಜ ಹೇಳಿದ್ರು ಸಾಯಿಸ್ತೀರಾ, ಹೇಳಿಲ್ಲ ಅಂದ್ರೂ ಸಾಯಿಸ್ತೀರಾ. ನಿಜವಾಗ್ಲೂ ನನಗೆ ಮೆಮೊರಿ ಕಾರ್ಡ್ ಬಗ್ಗೆ ಗೊತ್ತಿಲ್ಲ ಸರ್. ನನಗೆ ಸಾವು ಮೇಲೆ ಭಯನೂ ಹೋಗಿದೆ ಸರ್. ಸಾಯಿಸಿ. ಏಯ್, ಕರ್ಕೊಂಡೋಗು. ಅಜಯ್, ಹೇಳು. ಆ ನನ್ನ ಮಗ ಎಲ್ಲಿ? ತಮ್ಮ, ಇಲ್ಲಿವರೆಗೂ ನಡೆದಿದ್ದೆಲ್ಲ ಬಿಟ್ಟಾಕು. ನಿನಗೊಂದು ಆಫರ್ ಇದೆ. ನಿನ್ ಕೆಲಸ ನಿನಗೆ ಬರುತ್ತೆ. ನಿನ್ ಹುಡುಗಿ ಜೊತೆ ನಿನ್ ಮದುವೆ ಆಗುತ್ತೆ. ನಿನ್ ಫ್ಯಾಮಿಲಿ ಲೈಫ್ ಲಾಂಗ್ ಸುಖವಾಗಿರೋಷ್ಟು ದುಡ್ಡು ನೀನು ಅಂದ್ರೆ ನಿನ್ ಕಣ್ಮುಂದೆ ಬಂದು ಬೀಳುತ್ತೆ. ಮೆಮೊರಿ ಕಾರ್ಡ್ ಇವನ ಹತ್ರ ಇಲ್ಲ ಅಂದ್ರೆ ನಿಜವಾಗ್ಲೂ ನಿನ್ನ ಹತ್ರ ಇರುತ್ತೆ. ಕೊಟ್ಬಿಡು. ಏನೋ ಯೋಚನೆ ಮಾಡ್ತಾ ಇದೀಯಾ? ಎಷ್ಟು ಯೋಚಿಸ್ತೀಯೋ ಅಷ್ಟು ನಷ್ಟ ಆಗುತ್ತೆ. ಇನ್ನೇನು ಉಳಿದಿದ್ಯೋ ನಷ್ಟ ಆಗೋದಕ್ಕೆ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿನ ಸಾಯಿಸ್ಬೋದು, ನನ್ನ ಫ್ಯಾಮಿಲಿನ ಸಾಯಿಸ್ಬೋದು, ಆದ್ರೆ ಸತ್ಯನ ಸಾಯಿಸೋದಕ್ಕಾಗಲ್ಲ ಅಲ್ವಾ? ನಾನು ಸತ್ತಾದ್ರೂ ಸತ್ಯನ ಬದುಕಿಸ್ತೀನಿ. ಅಜಯ್, ನನ್ನ ಕೆರಿಯರ್ ಅಜಯ್. ನಾನು ಈ ಸ್ಟೇಟ್ಗೆ ಮಿನಿಸ್ಟರ್. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಟೋಟ್ಲಿ ಲಾಸ್ಟ್. ಅಜಯ್, ಪ್ಲೀಸ್, ನನಗೆ ಭಯ ಆಗ್ತಿದೆ. ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್. ವಿಜಯ್, ಏನೋ ಇದು? ಎಷ್ಟೊತ್ತು ಅಂತ ಹಿಂಗೆ ಸುತ್ತಾ ಇರೋಣ? ಅಷ್ಟಕ್ಕೂ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಮ್ಮಿ ಬೇಡ.